ಇವನ್ ಸುದೀಪ್ ಅವರು ನಿಮಗೆ ಬೈಯಲ್ಲ. ನೀವೇನೇ ತಪ್ಪು ಮಾಡಿದ್ರು, ನಿಮ್ಮಿಂದ ಬೇರೆ ಕಂಟೆಸ್ಟೆಂಟ್‌ಗೆ ಏನಾದ್ರು ಹರ್ಟ್ ಆಗಿದ್ರು, ಬೇರೆಯವ್ರಿಗೆ ತಿದ್ದಿ ಹೇಳೋ ರೀತಿ ಅಶ್ವಿನಿ ಅವ್ರಿಗೆ ಹೇಳಲ್ಲ. ಯಾಕೆ ಹಿಂಗ್ ಮಾಡ್ತಾರೆ? ಅಂದ್ರೆ ಈವನ್ ಈ ಈಗ ನಾವು ಮಾತಾಡಿದ್ವಿ. ಆ ಪದ ಬಳಕೆಯನ್ನು ಕೂಡ ತುಂಬಾ ಎಕ್ಸ್‌ಪೆಕ್ಟ್ ಮಾಡಿದ್ರು. ಆ ವೀಕೆಂಡಲ್ಲಿ ಸುದೀಪ್ ಅವರು ಮಾತಾಡ್ತಾರೆ ಅಂತ. ಆದ್ರೂ ಅದು ಬರ್ಲಿಲ್ಲ ಚರ್ಚೆಗೆ. ಹಾಗಾಗಿ ಸುದೀಪ್ ಅವರು ನಿಮ್ಮ ಪರವಾಗಿ ಇದ್ರು ಅನ್ನೋ ಒಂದಷ್ಟು ಟ್ರೋಲ್‌ಗಳು ಆದ್ವು, ಚರ್ಚೆಗಳಾದ್ವು. ಬಿಗ್ ಬಾಸ್ ಮನೇಲಿ ಸುದೀಪಣ್ಣ ಯಾರ ಪರವಾಗೂ ಇರಲ್ಲ. ಯಾರೇ ತಪ್ಪು ಮಾಡಿರಲಿ. ಆ್ಯಕ್ಚುಲಿ 3ನೇ ವಾರ ಆದಮೇಲೆ ವೀಕೆಂಡ್ ಪ್ರತಿ ಎಪಿಸೋಡಲ್ಲೂ ಕೂಡ ನಾನೇ A1. ನಾನು ಯಾವಾಗಲೂ ನಾನೇ ಕೈ ಎತ್ಕೊಂಡು ನಿಂತ್ಕೋತಿದ್ದೆ. ಓಕೆ, ಈ ಸಲ ಇಷ್ಟು ಜನ ಇದ್ದೀವಿ, ಇಲ್ಲಿ ಫಸ್ಟ್ ಯಾರನ್ನ ಕರೀತಾರೆ ಅಂದರೆ ನನ್ನನ್ನೇ ಕರೀತಾರೆ ಅಂತ. ಸೊ ಐ ವಾಸ್ ಪ್ರಿಪೇರ್ಡ್. ಅವರಲ್ಲಿ ಯಾವ ವಯಸ್ಸಾಗಲಿ, ಇವ್ರು ಯಾವ ಐಡೆಂಟಿಟಿ ಆಗಲಿ, ಇವ್ರು ಚಿಕ್ಕವರ ದೊಡ್ಡ ಅದು ಯಾವುದೂ ಅಲ್ಲ. ಶೋಗೆ ಏನು ಬೇಕು, ತಪ್ಪು ಅಂದರೆ ತಪ್ಪು, ಸರಿ ಅಂದರೆ ಸರಿ. ಇದನ್ನು ಪ್ರತಿಯೊಂದು ಸಲ ಮಾಡಿದ್ದಾರೆ. ಸೊ ಅಶ್ವಿನಿ ಗೌಡ ಹೇಗೆ ವಿಭಿನ್ನ ಆಗ್ಬಿಡ್ತಾರೆ ಅಲ್ವಾ? ಸೊ ಆ ರೀತಿ ಅಲ್ಲ. ನಾನು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿದ್ದಾರೆ. ಹೇಳಿದ್ಮೇಲೆ ತಿದ್ಕೊಳ್ಳೋ ಅಂಥದ್ದು ನಾನು ಮಾಡಿದ್ದೀನಿ. ಸೊ ಅವ್ರದ್ದು ಕೈವಾಡ ಇದರಲ್ಲಿ ಅಥವಾ ನನಗೆ ಬೈಯಲ್ಲ ಅನ್ನೋದಕ್ಕೆ ಅದು ಸೆನ್ಸ್ಲೆಸ್ ಆ್ಯಕ್ಚುಲಿ.